ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳ ಬಗ್ಗೆ ಸಾಕಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ. ಅವುಗಳನ್ನೆಲ್ಲ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಆಸ್ ಯೂಶುವಲ್ ವಿಡಿಯೋನ ಕೊನೆವರೆಗೂ ನೋಡಿ, ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗ್ಬೋದು. ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ, ಸೆನ್ಸೆಕ್ಸ್ ಅಲ್ಲಿ 241 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ಅಥವಾ 0.34%. ಹಾಗೆ ಮಧ್ಯೆ ನೋಡಬಹುದು ನೆಗೆಟಿವ್ ಕೂಡ ಹೋಗಿತ್ತು ಪರ್ಫಾರ್ಮೆನ್ಸ್. ಅದರ ನಂತರ ಒಳ್ಳೆ ರಿಕವರಿಯನ್ನು ಕೂಡ ಮಾಡಿ 241 ಪಾಯಿಂಟ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಮ್ಮ ಮಾರ್ಕೆಟ್. ಓವರ್ ಆಲ್ ಈ ವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಡೌನ್ ಫಾಲ್ ಅಂತ ಕಾಣುತ್ತೆ. ಬಟ್ ಮೊನ್ನೆಯ ಸ್ಟೀಪ್ ಡೌನ್ ಫಾಲ್ ನ ನಂತರ ಒಳ್ಳೆ ರಿಕವರಿಯನ್ನು ಮಾರ್ಕೆಟ್ ಮಾಡಿದೆ ಅಂತ ಹೇಳ್ಬೋದು. ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ 94 ಪಾಯಿಂಟ್ಸ್ ಅಥವಾ 0.44% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಸೇಮ್ ಸೆನ್ಸೆಕ್ಸ್ ತರನೇ ನೋಡಬಹುದು. ಹೈಲಿ ವೋಲಟೈಲ್ ಸೆಷನ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು. ಒಂದೂವರೆ ಸುಮಾರಿಗೆ ನೋಡಿದಾಗ ಮೇ ಬಿ ಇವತ್ತು ನೆಗೆಟಿವ್ ಆಗಿ ಕ್ಲೋಸ್ ಆಗುತ್ತೇನೋ ಅನ್ನೋ ತರ ಸಿಚುಯೇಷನ್ ಇತ್ತು. ಬಟ್ ಒಳ್ಳೆ ಬೌನ್ಸ್ ಬ್ಯಾಕ್ ಅನ್ನು ಕೂಡ ಮಾಡ್ತು ಇವತ್ತಿನ ಲೋ ಇಂದ. ಹಾಗೆ ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ, ಇವತ್ತು ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂತು. ನೋಡಬಹುದು ಬ್ಯಾಂಕ್ ಅಲ್ಲಿ 0.73%, ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 0.60%. ಇದು ಇವತ್ತು ನಮ್ಮ ಮಾರ್ಕೆಟ್ ಅನ್ನ ಸ್ವಲ್ಪ ಕೆಳಗಡೆ ತಗೊಂಡೋಗ್ಲಿಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು. ಆಟೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. FMCG ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್. IT ನಲ್ಲಂತೂ ಮೋರ್ ದನ್ 2% ರ್ಯಾಲಿ ಕಂಡು ಬಂತು ಇವತ್ತು. ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಅಗೇನ್ PSU ಬ್ಯಾಂಕ್ಸ್ ಇವತ್ತು ಡೌನ್ ಫಾಲ್. ಹಾಗೆ ಪ್ರೈವೇಟ್ ಬ್ಯಾಂಕ್ಸ್ ಕೂಡ. ಉಳಿದ ಎಲ್ಲ ಸೆಕ್ಟರ್ ನ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಚೆನ್ನಾಗಿದೆ. ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಮಾತ್ರ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತು. ಹೆವಿ ವೈಟೇಜ್ ಇರುವಂತಹ ಸೆಕ್ಟರ್. ಇನ್ ಕೇಸ್ ಅಲ್ಲೇನಾದ್ರೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದ್ರೆ ಮೇ ಬಿ ಸೆನ್ಸೆಕ್ಸ್ ಅಲ್ಲಿ 500 600 ಪಾಯಿಂಟ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಿತ್ತು. ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಅಪ್ಡೇಟ್ ಗೆ ಬರೋದಾದ್ರೆ, ಇವತ್ತು ಫೋಕಸ್ ಅಲ್ಲಿ ಇದ್ದಿದ್ದು LIC. ನಿನ್ನೆ ಸಂಜೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ, ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ. ಕಂಪನಿಗೆ ಸ್ಟೇಕ್ಸ್ ಎಲ್ಲ ಮಾಡ್ಲಿಕ್ಕೆ 10 ವರ್ಷಗಳ ಅವಕಾಶ ಸಿಕ್ಕಿದೆ ಅಂತ. ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಅನ್ನೋಂತ ಕುತೂಹಲ ಎಲ್ರಿಗೂ ಇತ್ತು. ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ. 3.5% ರ್ಯಾಲಿ LIC ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ LIC ನಲ್ಲಿ. ಹಾಗೆ ನೆಕ್ಸ್ಟ್ ಸ್ಟಾಕ್ ಅಮಿ ಆರ್ಗ್ಯಾನಿಕ್ಸ್. ಇವತ್ತು ಕೂಡ ಈ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ. ಇದ್ರ ಬಗ್ಗೆ ಕೂಡ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದೆ, ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ. ಇವತ್ತು ನಿಮ್ಮ ರಾಡಾರ್ ಇರಲಿ ಈ ಕಂಪನಿ ಅಂತ. ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಟಿನ್ಯೂ ಆಗಿದೆ. ನಿನ್ನೆ ಎಸ್ಪೆಷಲಿ ಕೊನೆ ಮೂಮೆಂಟ್ ಅಲ್ಲಿ ನ್ಯೂಸ್ ಬಂದ ತಕ್ಷಣ ರ್ಯಾಲಿ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು. ಅದೇ ಮಟ್ಟದ ರ್ಯಾಲಿ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಕೆಮಿಕಲ್ ಸೆಕ್ಟರ್ ನ ಒಂದು ಕಂಪನಿ. ಈಗ ನೆಕ್ಸ್ಟ್ ಆಗಿ ಬರೋದಾದ್ರೆ, ಇವತ್ತು ಪತಂಜಲಿ ಫುಡ್ಸ್ ಅಲ್ಲಿ ನೋಡಬಹುದು 5% ರ್ಯಾಲಿ ಕಂಡು ಬಂದಿದೆ. ಇದರ ಜೊತೆ ಅದಾನಿ ವಿಲ್ಮಾರ್ ಇಲ್ಲೂ ಕೂಡ ಹತ್ತಿರ 4% ರ್ಯಾಲಿ. ಹಾಗೆ ಇನ್ನೊಂದು ಕೃತಿ ನ್ಯೂಟ್ರಿಯನ್ಸ್ ಇಲ್ಲಿ 2.5% ರ್ಯಾಲಿ. ಈ 3 ಸ್ಟಾಕ್ ಗಳು ಒಂದೇ ನ್ಯೂಸ್ಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದವೆ. ಈ ಹಿಂದೆ ಸರ್ಕಾರ ಎಡಿಬಲ್ ಆಯಿಲ್ ಗೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ತಗೊಂಡಿತ್ತು. ಅದೇನಂದ್ರೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿತ್ತು. ಎಡಿಬಲ್ ಆಯಿಲ್ ಅಂದ್ರೆ ನಾವು ಊಟಕ್ಕೆ ಬಳಸುವಂತ ಆಯಿಲ್, ಅಡುಗೆ ಎಣ್ಣೆ ಪ್ರೈಸ್ ಯಾವ ರೀತಿ ಮೇಲೆ ಹೋಗಿದೆ ಅಂತ ನಿಮ್ಗೆ ಗೊತ್ತು. ಆ ಪ್ರೈಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸರ್ಕಾರ ಈ ಹಿಂದೆ ಇಂಪೋರ್ಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿತ್ತು. ಈ ಕಂಪನಿಗಳು ಇಂಪೋರ್ಟ್ ಮಾಡ್ಕೊಂಡು ನಮ್ಮ ಇಂಡಿಯಾದಲ್ಲಿ ಸೆಲ್ ಮಾಡ್ತಾ ಇದ್ವು. ಆ ಟ್ಯಾಕ್ಸ್ ಕಟ್ ಅನ್ನ 2025 ಮಾರ್ಚ್ ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದೆ ಈಗ ಸರ್ಕಾರ. ಅಂದ್ರೆ ಇನ್ನು 1 ವರ್ಷ ಎಕ್ಸ್ಟೆಂಡ್ ಮಾಡಿದೆ. ಆ ಒಂದು ನ್ಯೂಸ್ ಇವತ್ತು ಬಂದಿದೆ. ನ್ಯೂಸ್ ಬಂದ ನಂತರ ಈ ಸ್ಟಾಕ್ ಗಳಲ್ಲಿ ಈ ರೀತಿಯಾಗಿ ರ್ಯಾಲಿ ಕಂಡು ಬಂದಿದೆ. ಹಾಗಾಗಿ ಪತಂಜಲಿ ಫುಡ್ಸ್ ಹಾಗೂ ಅದಾನಿ ವಿಲ್ಮಾರ್ ಜೊತೆಗೆ ಕೃತಿ ನ್ಯೂಟ್ರಿಯೆಂಟ್ಸ್ ಈ 3 ಸ್ಟಾಕ್ ಗಳಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂತು. ಹಾಗೆ ಈ ಕಂಪನಿ ಬಗ್ಗೆ ನಾವು ಹೆಚ್ಚಿನ ಕವರೇಜ್ ಅನ್ನ ಮಾಡಿಲ್ಲ ಯಾವತ್ತು. ಆಕ್ಚುಲಿ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಈ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಒಂದ್ಸಲ ನೋಡೋಣ. 1 ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, 87%. ಸೊ ಇಲ್ಲೂ ಕೂಡ ನೋಡಬಹುದು ಸ್ಟೆಪ್ ಬೈ ಸ್ಟೆಪ್ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿರುತ್ತೆ, ಸಡನ್ ಆಗಿ ಸ್ಪೈಕ್ ಬರುತ್ತೆ, ಮತ್ತೆ ನಾರ್ಮಲ್ ಮತ್ತೆ ಸ್ಪೈಕ್, ಈ ರೀತಿಯಾಗಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ. 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 142% ಇದೆ 5 ಇಯರ್ಸ್ ಅಲ್ಲಿ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ. ಸೊ ಪ್ರೈಸ್ ಕಡಿಮೆ ಇದೆ ಅಂತ ನಾವು ಜಂಪ್ ಇನ್ ಆದ್ರೆ ಈ ರಿಸ್ಕ್ ಅನ್ನ ನಾವು ಮರ್ತಂಗಾಗುತ್ತೆ. ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಜೊತೆಗೆ ಕೆಳಗಡೆ ಬಂದ್ರೆ ಸಾಕಷ್ಟು ದಿನ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗುತ್ತೆ. ಸೊ ಇದೆಲ್ಲನೂ ಕೂಡ ನಾವು ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಬೇಕಾಗುತ್ತೆ ಯಾವುದೇ ಕಂಪನಿಯಲ್ಲಿ ಎಂಟರ್ ಆಗೋದಕ್ಕೆ ಮುಂಚೆ. ಜೊತೆಗೆ ಸಣ್ಣ ಕಂಪನಿ, ಬರೀ 438 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಹೈಲಿ ರಿಸ್ಕಿ ಕಂಪನಿ ಅಂತಾನೆ ಹೇಳ್ಬೋದು. ನೋಡ್ಬೋದು ಇಲ್ಲಿ ಯಾವ ರೀತಿ ಡೌನ್ ಫಾಲ್ ಕಂಡು ಬಂದಿದೆ ಅಂತ. ಆಲ್ಮೋಸ್ಟ್ 66%. ಹಾಗೆ ಎಲ್ಲೂ ಕೂಡ ನೋಡಬಹುದು 40% ಗಿಂತ ಜಾಸ್ತಿ. ಸೊ ಇಲ್ಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ. ರಿಸ್ಕಿ ಸ್ಟಾಕ್, ಅದನ್ನು ಕೂಡ ನೋಡ್ಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು $165 ಮಿಲಿಯನ್ ಒಪ್ಪಂದವನ್ನ ಮಾಡ್ಕೊಂಡಿದೆ ವರ್ಲ್ಡ್ ಬ್ಯಾಂಕ್ ಜೊತೆ. ಅಂದ್ರೆ ಅಷ್ಟು ಕ್ರೆಡಿಟ್ ಅನ್ನ ವರ್ಲ್ಡ್ ಬ್ಯಾಂಕ್ SBI ಗೆ ಕೊಡ್ತಾ ಇದೆ. ಏನಕ್ಕೆ ಕೊಡ್ತಾ ಇದೆ ಅಂತಂದ್ರೆ, ರೂಫ್ ಟಾಪ್ ಸೋಲಾರ್ ಪ್ರಾಜೆಕ್ಟ್ ಗಳಿಗೆ ಲೋನ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ. ಇವತ್ತು SBI ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಆಲ್ಮೋಸ್ಟ್ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳು ಇವತ್ತು ಬಿದ್ದಿದ್ದಾವೆ. ಸೊ ಅದೇ ರೀತಿ ಈ ಸ್ಟಾಕ್ ಕೂಡ ಬಿದ್ದಿದೆ. ಈಗ ನೆಕ್ಸ್ಟ್ ಸ್ಟಾಕ್ BL
ಭರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಸ್ಟಾಕ್ ಅಲ್ಲೂ ಕೂಡ ಹಾಗೆ ಬಿಸ್ನೆಸ್ ಅಲ್ಲೂ ಕೂಡ. ಯಾಕೆಂತಂದ್ರೆ BL ಗೆ ಇವತ್ತು ಕೂಡ 2700 ಕೋಟಿಗಿಂತ ಜಾಸ್ತಿ ಪ್ರಮಾಣದ ಆರ್ಡರ್ ಸಿಕ್ಕಿದೆ. ಹಾಗಾಗಿ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಅದು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಇಂದ ಸಿಕ್ಕಿದೆ BL ಗೆ. ಸೊ ಇಲ್ಲೇ ನೋಡಬಹುದು BL ಸೆಕ್ಯೂರ್ಸ್ ಆರ್ಡರ್ ವರ್ತ್ ₹2673 crore ಫ್ರಮ್ ಗೋವಾ ಶಿಪ್ ಯಾರ್ಡ್ ಅಂಡ್ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್. ಈ ಎರಡು ಕಂಪನಿಗಳಿಂದ BL ಗೆ ಇಷ್ಟು ದೊಡ್ಡ ಪ್ರಮಾಣದ ಆರ್ಡರ್ ಸಿಕ್ಕಿದೆ. ಸೊ ಇವತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ಅದನ್ನ ನೋಡಬಹುದು. ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಇವತ್ತು ಇನ್ನೂ ಒಂದು ಅಪ್ಡೇಟ್ ಬಂದಿದೆ. ಅದೇನಂತಂದ್ರೆ ನೋಡಬಹುದು, ಟಾಟಾ ಮೋಟಾರ್ಸ್ ಟು ಫೋಕಸ್ ಮೋರ್ ಆನ್ ಎಕ್ಸ್ಪ್ಯಾಂಡಿಂಗ್ EV ಕೆಟಗರಿ ದ್ಯಾನ್ ಆನ್ ರಿಟೈನಿಂಗ್ ಮಾರ್ಕೆಟ್. ಸೊ EV ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ತನ್ನ ಫೋಕಸ್ ಅನ್ನ ಟಾಟಾ ಮೋಟಾರ್ಸ್ ಜಾಸ್ತಿ ಮಾಡ್ತಾ ಇದೆ. ಆ ಅಪ್ಡೇಟ್ ಅನ್ನ ಸ್ವತಃ ಮ್ಯಾನೇಜ್ಮೆಂಟ್ ಕೊಟ್ಟಿದೆ. ಜೊತೆಗೆ ನಿನ್ನೆ ಕಂಪನಿಯ ಯಾರಿಯರ್ ಅಂಡ್ ಟಾಟಾ ಸಫಾರಿ ಸೇಫ್ಟಿ ರೇಟಿಂಗ್ ಅಲ್ಲಿ 5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಅನ್ನೋ ನ್ಯೂಸ್ ಕೂಡ ಬಂದಿತ್ತು. ಅದನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ. ಸೊ ಓವರ್ ಆಲ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನೆಕ್ಸ್ಟ್ ಅಕ್ಷತಾ ಕಾಟನ್ ಇವತ್ತು 16% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಈ ಕಂಪನಿಯಲ್ಲಿ ಇವತ್ತು ಬ್ಲಾಕ್ ಡೀಲ್ ಆಗಿದೆ. ಸುಮಾರು 11 ಲಕ್ಷಕ್ಕಿಂತ ಜಾಸ್ತಿ ಷೇರುಗಳು ಆಂಡ್ಸ್ ಎಕ್ಸ್ಚೇಂಜ್ ಆಗಿದೆ. ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಆಸ್ ಆಫ್ ನೌ ಇನ್ನು ಯಾರು ಅಂತ ಗೊತ್ತಾಗಿಲ್ಲ. ಸೊ ಸ್ಟಾಕ್ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ. ಸೊ ಒಂಥರ ಪಂಪ್ ಅಂಡ್ ಡಂಪ್ ತರ ವರ್ಕ್ ಆಗ್ತಾ ಇದೆ. ಬಟ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಈ ಸ್ಟಾಕ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡಬಹುದು ಅಂತ. ಅಂದ್ರೆ ಪೊಟೆನ್ಶಿಯಲ್ ಅಂತೂ ಇರುವಂತಹ ಕಂಪನಿ, ಆದ್ರೆ ತುಂಬಾನೇ ವೋಲಟೈಲ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡಬಹುದು ಯಾವ ರೀತಿ ಪಂಪ್ ಆಗುತ್ತೆ ಮತ್ತೆ ಡಂಪ್ ಆಗುತ್ತೆ. ಸೊ ಕೇರ್ಫುಲ್ ಆಗಿರಬೇಕಾಗಿರುವಂತಹ ಕಂಪನಿ. ಜಸ್ಟ್ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡೋದು ಬೆಟರ್, ರ್ಯಾಲಿಯನ್ನ ನೋಡಿ ಬೈ ಮಾಡೋದಕ್ಕಿಂತ. ನೆಕ್ಸ್ಟ್ ಅಶೋಕ್ ಲೇಲ್ಯಾಂಡ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿಗೆ ತಮಿಳುನಾಡು ಗವರ್ನಮೆಂಟ್ ಇಂದ 552 ಬಸ್ಗಳ ಆರ್ಡರ್ ಸಿಕ್ಕಿದೆ ಅಂತ. ಇವತ್ತು ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ಇದು ಕೂಡ ಆಟೋ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡ್ತಾ ಇದೆ. 2018 ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದಂತಹ ಕಂಪನಿ ಈಗ ಸಾಲಿಡ್ ರಿಕವರಿಯನ್ನು ಕೂಡ ಮಾಡ್ತಾ ಇದೆ. ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಜನರೇಟ್ ಮಾಡಿ ಕೊಡ್ತಾ ಇದೆ ಇನ್ವೆಸ್ಟರ್ಸ್ ಗೆ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು, ಪೊಟೆನ್ಶಿಯಲ್ ಇರುವಂತಹ ಕಂಪನಿ. ನೆಕ್ಸ್ಟ್ ಸ್ಟಾಕ್ KPI ಗ್ರೀನ್. ಇದರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದೆ. QIP ಲಾಂಚ್ ಮಾಡಿತ್ತು ಕಂಪನಿ, ಫುಲ್ಲಿ ಸಬ್ಸ್ಕ್ರೈಬ್ ಆಗಿದೆ, ಈಗ ಕ್ಲೋಸ್ ಕೂಡ ಮಾಡಿದೆ ಅಂತ. 300 ಕೋಟಿ ಫಂಡ್ ರೈಸ್ ಅನ್ನ ಮಾಡಿದೆ. ಸೊ ಅದ್ರ ಬಗ್ಗೆ ನ್ಯೂಸ್ ಬಂದಿತ್ತು. ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು, ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ನೆಕ್ಸ್ಟ್ ಸ್ಟಾಕ್ ಇನ್ಫೋಸಿಸ್. ಇದ್ರ ಬಗ್ಗೆ ಕೂಡ ಒಂದು ಸಣ್ಣ ಅಪ್ಡೇಟ್ ಅನ್ನ ಕೊಟ್ಟಿದೆ ಮಾರ್ನಿಂಗ್ ವಿಡಿಯೋದಲ್ಲಿ. ಬಟ್ ಆ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನು ರಿಯಾಕ್ಷನ್ ಬಂದಿದೆ ಗೊತ್ತಿಲ್ಲ. ಬಟ್ ಓವರ್ ಆಲ್ IT ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಈ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೆಕ್ಸ್ಟ್ ವಿಪ್ರೋ. ಇವತ್ತು 6.5% ರ್ಯಾಲಿ ವಿಪ್ರೋದಲ್ಲಿ ಕಂಡು ಬಂದಿದೆ. ಎಸ್ಪೆಷಲಿ ನೋಡಬಹುದು ಕೊನೆ ಮೂಮೆಂಟ್ ಅಲ್ಲಿ ಹೆವಿ ಬೈಯಿಂಗ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ತುಂಬಾ ಜನ ವಿಪ್ರೋದಲ್ಲಿ ಈ ರೀತಿ ರ್ಯಾಲಿ ಬಂದಾಗ ಅಟ್ರಾಕ್ಟ್ ಆಗ್ಬಿಡ್ತಾರೆ. ಯಾಕೆಂತಂದ್ರೆ ಪ್ರೈಸ್ ಕೂಡ ತುಂಬಾ ಜಾಸ್ತಿ ಏನಿಲ್ಲ ಅನ್ನೋ ಕಾರಣಕ್ಕೆ. ಆದ್ರೆ ಈ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಈ ಕಂಪನಿಯ 5 ವರ್ಷದ ಪರ್ಫಾರ್ಮೆನ್ಸ್ ಅನ್ನು ನೋಡ್ಬೇಕಾಗುತ್ತೆ. ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ನೋಡಬಹುದು. 2020 ನಂತರ ರಾಕೆಟ್ ತರ ಮೇಲೆ ಹೋಗಿತ್ತು. ಅದರ ನಂತರ ಅಷ್ಟೇ ಪ್ರಮಾಣದಲ್ಲಿ ಡೌನ್ ಕೂಡ ಆಯ್ತು. ಈವನ್ ಟುಡೇ ನೋಡಬಹುದು 34ರಿಂದ 35% ಡೌನ್ ಅಲ್ಲಿದೆ. ಹಾಗಂತ ರಿಕವರಿ ಮಾಡಲ್ಲ ಅಂತ ಅಲ್ಲ, ಮಾಡಬಹುದು. ಈ ಕಂಪನಿ ಬೀಟಾ ತಿಳ್ಕೊಳ್ಬೇಕು ನೀವು, ಹೇಗ್ ಮೂವ್ ಆಗುತ್ತೆ ಅಂತ. ನೀವು ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೋಡಬಹುದು ಸ್ಲೋ ಅಂಡ್ ಸ್ಟಡಿಯಾಗಿ ಮುಂದೆ ಸಾಗುವಂತ ಕಂಪನಿ. 2020ಯಲ್ಲಿ ಸಡನ್ ರ್ಯಾಲಿ ಬಂದಿತ್ತು ಅಷ್ಟೇ. ಅದರ ನಂತರ ಡೌನ್ ಆಗಿ ತನ್ನ ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದೆ. ಏನು 2000 ಇಸ್ವಿಯಲ್ಲಿ ರ್ಯಾಲಿ ಈ ಸ್ಟಾಕ್ ಕಂಡು ಬಂದಿತ್ತು, ಅದೇ ರೀತಿಯ ರ್ಯಾಲಿ 2020ಯಲ್ಲೂ ಕೂಡ ಕಂಡು ಬಂದಿತ್ತು. ಅದರ ನಂತರ ಡೌನ್ ಅಲ್ಲಿ ಕನ್ಸಾಲಿಡೇಟ್ ಆಗಿ ಟ್ರೇಡ್ ಆಗಿತ್ತು. ಈಗಲೂ ಕೂಡ ಅಲ್ಲೇ ಇದೆ. ಈ ಕಂಪನಿ ನಿಮ್ಗೆ ಲಾಸ್ ಮಾಡೋದಿಲ್ಲ, ಆದ್ರೆ ತುಂಬಾನೇ ಪೇಷನ್ಸ್ ಚೆಕ್ ಮಾಡುತ್ತೆ. ಹಾಗಾಗಿ ಹೆವಿ ಪೇಷನ್ಸ್ ಇರಬೇಕಾಗುತ್ತೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋರಿಗೆ. ಅದನ್ನ ತಿಳ್ಕೊಂಡು ನೀವು ಜಂಪ್ ಇನ್ ಆಗ್ಬೇಕು. ಸುಮ್ನೆ 6% 7% ರ್ಯಾಲಿ ಬಂತು ಅಂದ ತಕ್ಷಣ ನೆಕ್ಸ್ಟ್ ಡೇ ಏನಾದ್ರೂ ಎಂಟರ್ ಆದ್ರೆ ಈ ರೀತಿಯ ಫೇಸ್ ಗಳನ್ನು ಕೂಡ ಫೇಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ಕಂಪನಿ ಬಗ್ಗೆ ಈ ತರದ ಎಲ್ಲ ವಿಚಾರಗಳನ್ನ ತಿಳ್ಕೊಂಡ ನಂತರ ಬೈ ಬಟನ್ ಒತ್ತಬೇಕು. ಮೋಸ್ಟ್ ಆಫ್ ದ ಟೈಮ್ ರಿಟೇಲ್ ಇನ್ವೆಸ್ಟರ್ಸ್ ಮೊದಲು ಬೈ ಬಟನ್ ಒತ್ತಾರೆ, ಅದರ ನಂತರ ಸ್ಟಾಕ್ ಕೆಳಗಡೆ ಬಂದ್ರೆ ಆಗ ಆ ಕಂಪನಿ ಬಗ್ಗೆ ತಿಳ್ಕೊಳಿಕ್ ಹೋಗ್ತಾರೆ. ಇದು ಹೇಗಿದೆ ಅಂತಂದ್ರೆ ಮದುವೆ ಆಗ್ಬಿಟ್ಟು ಆಮೇಲೆ ಹುಡುಗಿ ನೋಡಕ್ ಹೋದಂಗೆ. ಇನ್ ಕೇಸ್ ಆಗ ಹುಡುಗಿ ಓಕೆ ಆದ್ರೆ ಪರವಾಗಿಲ್ಲ, ಜೀವನ ತೊಂದರೆ ಎಲ್ಲ ನಡೆಯುತ್ತೆ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದ್ರೆ ಬಿಡಂಗೂ ಇಲ್ಲ, ಕಟ್ಕೊಳಂಗೂ ಇಲ್ಲ ಅನ್ನೋ ತರದ ಪರಿಸ್ಥಿತಿ ಬರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ, ನಾವು ಬೈ ಬಟನ್ ಒತ್ತೋದಕ್ಕೆ ಮುಂಚೆ ಆ ಕಂಪನಿ ಬಗ್ಗೆ ಎಷ್ಟು ಸಾಧ್ಯನೋ ಅಷ್ಟು ವಿಚಾರಗಳನ್ನ ತಿಳ್ಕೊಂಡು ಆಮೇಲೆ ಎಂಟರ್ ಆಗ್ಬೇಕಾಗಿರೋದು. ಹಾಗಾಗಿ ಜಸ್ಟ್ ರ್ಯಾಲಿಯನ್ನ ನೋಡಿ ಖಂಡಿತ ಇನ್ವೆಸ್ಟ್ ಮಾಡಬೇಡಿ, ಕಂಪನಿ ಬಗ್ಗೆ ಕೂಡ ತಿಳ್ಕೊಳ್ಳಿ. ಹಾಗೆ ನೆಕ್ಸ್ಟ್ HCL ಟೆಕ್ನಾಲಜೀಸ್ ಅಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 2.5% ರ್ಯಾಲಿ. ಆಲ್ಮೋಸ್ಟ್ IT ಸೆಕ್ಟರ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಇವೆಲ್ಲ ಸ್ಟಾಕ್ ಗಳಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿರೋದಕ್ಕೆ IT ಇಂಡೆಕ್ಸ್ ಅಲ್ಲಿ 2% ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿರೋದು. ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ IT ಸ್ಟಾಕ್ ಗಳಲ್ಲಿ ಇವತ್ತು ಕಂಡು ಬಂತು. ಸೊ ಒಳ್ಳೆ ರಿಕವರಿಯನ್ನು ಕೂಡ ಮಾಡ್ತಾ ಇದಾವೆ ಅಂತ ಹೇಳ್ಬೋದು IT ಸ್ಟಾಕ್ ಗಳು. ಹಾಗೆ ಈಗಾಗಲೇ IT ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಈಗ ಅನ್ನೋದ್ರ ಬಗ್ಗೆ ವಿಡಿಯೋನ ಈಗಾಗಲೇ ಮಾಡಿದ್ದೀನಿ. ಅದನ್ನ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ. ಕೇಸ್ ಇಲ್ಲೇ ನೀವು ವಿಡಿಯೋ ಸೆಕ್ಷನ್ ಅಲ್ಲಿ ಸ್ವಲ್ಪ ಡೌನ್ ಗೆ ಬಂದ್ರೆ ಇಲ್ಲಿದೆ ನೋಡಬಹುದು IT ಶೇರುಗಳ ರ್ಯಾಲಿ. ಈಗ ಬೈ ಮಾಡಬಹುದಾ? ಈ ವಿಡಿಯೋನ ನೋಡಿ ನಿಮ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಈ ವಿಡಿಯೋದ ಲಿಂಕ್ ಅನ್ನ ನಾನು ಮೇಲ್ಗಡೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ನೋಡಿ. ಮೇ ಬಿ ನಿಮ್ಗಿರುವಂತ ಡೌಟ್ಸ್ ಕ್ಲಿಯರ್ ಆಗ್ಬೋದು.
ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.